ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು MB ಕ್ರಿಯೇಷನ್ ಜ್ಯುವೆಲರಿ ಬ್ಲಾಗ್ಸ್. ಈ ರೀಸೆಂಟಾಗಿರೋ ನನ್ನ ವಿಡಿಯೋಗಳನ್ನ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೂ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಈಗ ನನ್ನ ರೀಸೆಂಟ್ ವಿಡಿಯೋಗಳಲ್ಲಿ ನೀವೆಲ್ಲರೂ ನೋಡ್ದಂಗೆ ನಾನು ನಮ್ಮ ಊರಿನ ದೇವರ ಪ್ರತಿಷ್ಠಾಪನೆದು ಮತ್ತು ಹಾಗೆ ಆ ತಾಯಿಗೆ ಪ್ರತಿಷ್ಠಾಪನೆ ಆದಮೇಲಿನ ಅಲಂಕಾರ, ಆ ತಾಯಿ ಹೆಂಗೆ ಕಂಡ್ಲು ಅಂಥೇಳಿ ವಿಡಿಯೋ ಮಾಡಿದ್ದೆ. ಅದನ್ನೆಲ್ಲ ನೋಡಿ ಖುಷಿಪಟ್ಟಿದ್ದೀರಾ, ಲೈಕು ಮಾಡಿದ್ದೀರಾ ತುಂಬ ಜನ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ನನ್ನ ಚಾನಲ್ನ ಫಾಲೋ ಮಾಡಿ. ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ನೋಡಿ. ಇದೇ ರೀತಿ ನನಗೂ ಒಂದು ಸಪೋರ್ಟ್ ಸಿಗುತ್ತೆ ನೀವೆಲ್ಲರೂ ನೋಡ್ತಾ ಇದ್ದರೆ. ದಯವಿಟ್ಟು ಎಲ್ಲರೂ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನೊಂದು ಬೇಸಿಕ್ಕಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು ನನ್ನ ಗ್ರೋತ್ಗೋಸ್ಕರನೇ ಅಂತ ಹೇಳ್ಬೋದು. ಮನೇಲಿ ಸಿಂಪಲ್ಲಾಗಿ ಸ್ಯಾರಿ ಫಾಲು, ಕುಚ್ಚು, ಜಿಗ್ಜಾಕು ಮಾಡ್ಕೊಳ್ತೀನಿ. ಮತ್ತು ಮನೆ ಹತ್ರ ಇರೋ ಅಂಗಡಿಗಳಿಂದ ನಾನು ಅವರಿಂದ ಎಲ್ಲರಿಂದನೂ ಸ್ಯಾರಿ ಫಾಲು, ಕುಚ್ಚು ಮಾಡೋದಕ್ಕೆ ತೊಗೊಂಬರ್ತೀನಿ. ಅದನ್ನು ಅವರು ನನಗೆ 2 to 3 ಡೇಸ್ ಟೈಮ್ ಕೊಡ್ತಾರೆ. ಅದನ್ನು ಮಾಡಿಕೊಟ್ಟು ಅವರು ವೀಕ್ಲಿ ಇಲ್ಲಾಂದರೆ 15 ಡೇಸ್ ಒನ್ಸ್ ಪೇಮೆಂಟ್ ಕೊಡ್ತಾರೆ ಅಷ್ಟೇ ನನಗೆ. ಅದರಿಂದ ಏನು ಬರುತ್ತೋ ಅದನ್ನು ನನ್ನ ಖರ್ಚಿಗೋಸ್ಕರ ನಾನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಮಾಡ್ತಾಯಿದ್ದೆ ಈ ಜ್ಯುವೆಲರಿ ಬಿಸ್ನೆಸ್ನ. ಅದರಲ್ಲಿ ತುಂಬ ಗ್ರೂಪ್ ಅಂದರೆ ನನ್ನ ಗ್ರೂಪಲ್ಲಿ ಆಲ್ಮೋಸ್ಟು 100-150 ಮೇಲೆ ಜನ ಇದ್ದರು. ಈಗ ಬರೀ ಒಂದು 15-20 ಜನ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಅವ್ರವ್ರ ಏರಿಯಾಗಳಲ್ಲೇ ಈ ಥರ ಜ್ಯುವೆಲರಿ ಆಚೆ ಕಡೆನೇ ಸಿಗೋದ್ರಿಂದ ಯಾರೂ ಇವಾಗ ಆನ್ಲೈನ್ ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಲವರೆಲ್ಲರೂ ಅವ್ರ ಮನೆ ಹತ್ರನೇ ಸಿಗುತ್ತೆ, ಅವು ಆನ್ಲೈನ್ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಅನುಮಾನದಿಂದ ಯಾರೂ ತೊಗೊಳ್ತಾ ಇಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಲ್ಲ, ಅವರು ಜಸ್ಟ್ ನಾನು ಮಾತಾಡೋ ಮಾತು ಇಷ್ಟ ಆಗಲಿಲ್ಲ ಅಂದರೆ ಮ್ಯೂಟ್ ಮಾಡ್ಕೊಂಡ್ಬಿಟ್ಟು ಜಸ್ಟು ಕಲೆಕ್ಷನ್ನ ನೋಡಿ, ಹೇಗಿದೆ ನೋಡಿ. ಹಳೆ ಕಾಲದ್ದು ಲಾಂಗು, ಶಾರ್ಟು, ಹ್ಯಾಂಗಿಂಗ್ಸು ಇವೆಲ್ಲ ಫುಲ್ ಕಲ್ಲಿಂದ್ರಲ್ಲಿ ಬರ್ತಾಯಿತ್ತಲ್ಲ, ಆ ಥರ ಎಲ್ಲ ಇದೆ. ಮತ್ತು ಚೋಕರ್ಗಳು ಇವಾಗಿನ ಟ್ರೆಂಡ್ ಪ್ರಕಾರವಾಗೇ ಇದೆ. ಎಲ್ಲನೂ ಗ್ರೀನಲ್ಲಿದೆ, ಗೋಲ್ಡಲ್ಲಿದೆ. ಇದು ನೋಡಿ ತುಂಬಾ ಲುಕ್ಕಾಗಿ ಕಾಣುತ್ತೆ. ಮತ್ತು ಇದಕ್ಕೆ ಸ್ಟಡ್ ಇಯರಿಂಗ್ ಥರ ಕೊಟ್ಟಿದ್ದಾರೆ. ಮತ್ತು ಇದರ ನೆಕ್ಸ್ಟು ಮೆರೂನ್ ಕಲರು ನೋಡಿ, ಇದು ವೈಟ್ ಕಲರು. ಇದು ಮಧ್ಯದಲ್ಲಿ ಮಾತ್ರ ಕಾಂಬಿನೇಷನಲ್ಲಿ ಗ್ರೀನು, ಪಿಂಕು ಇಲ್ಲಾಂದರೆ ಮೆರೂನ್ ಕಲರಲ್ಲಿದೆ ಡಾಲರು. ಇದು ನೋಡಿ ಹೆವಿಯಾಗಿ ಕಾಣುತ್ತೆ. ಮಧ್ಯದಲ್ಲಿ ಲಕ್ಷ್ಮಿ ಇದೆ, ಆ ಕಡೆ ಈ ಕಡೆ ಮೀನಿರೋ ಥರ ಇದೆ. ಇದು ಟ್ರೆಂಡಿಂಗು ಗ್ರೀನ್ ಕಲರ್ ಜ್ಯುವೆಲರಿ ಅಂತಲೇ ಹೇಳ್ಬೋದು. ತುಂಬಾ ಲುಕ್ಕಾಗಿ ಕಾಣುತ್ತೆ. ಬ್ರೈಡಲ್ಲು, ಸೆಮಿ ಬ್ರೈಡಲ್ಲು ಮತ್ತು ಲಾಂಗ್ ಹಾರಗಳು, ಹ್ಯಾಂಗಿಂಗ್ಸ್ಗಳು ಎಲ್ಲ ಥರದ ಕಲೆಕ್ಷನ್ನು ಇದೆ. ಇದು ಬೇಸಿಕ್ಕಾಗಿ ಬರೀ 500ಇಂದ ಸ್ಟಾರ್ಟ್ ಆಗುತ್ತೆ. ಕೆಲವೆಲ್ಲ ನಾನು ಆಲ್ಮೋಸ್ಟ್ ಕೆಲವೆಲ್ಲ ಮ್ಯಾನುಫ್ಯಾಕ್ಚರ್ಗಳಿಂದನೇ ಈ ನನಗೆ ವಿಡಿಯೋಸ್ಗಳಾಗಲಿ, ಪಿಕ್ಚರ್ಸ್ಗಳಾಗಲಿ, ಫೋಟೋಗಳಾಗಲಿ ಸಿಗ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಇದನ್ನು ಯಾರೆಲ್ಲ ತೊಗೊಳ್ಬೇಕು ಇಲ್ಲ ನೋಡಬೇಕು ಅಂತ ಇಷ್ಟಪಡ್ತಾರೋ ಅವ್ರಿಗೋಸ್ಕರ ನಾನು ಇದನ್ನೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಇದು ಬೇಸಿಕ್ಕಾಗಿ ಹಳೇದು ಡಿಸೈನು ಅಂತ ಹೇಳ್ಬೋದು. ಆ ಕಡೆ ಈ ಕಡೆ ಎಲಿಫೆಂಟ್ ಇದೆ, ಅಂದರೆ ಆನೆ ಇದೆ, ಮಧ್ಯದಲ್ಲಿ ಲಕ್ಷ್ಮಿ ಇರುತ್ತೆ, ಇಲ್ಲಾಂದರೆ ಕಮಲದ ಥರನೂ ಇದೆ. ಈ ಜ್ಯುವೆಲರಿನೂ ನನ್ನ ಹತ್ರ ಇದೆ. ಲಾಂಗು, ಶಾರ್ಟು ವಿತ್ ಹ್ಯಾಂಗಿಂಗು ಬರುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ತಾವರೆ ಕಮಲ ಹೇಳ್ತಾರಲ್ಲ, ತಾವರೆ, ಆ ಥರ ಡಿಸೈನ್ ಇದು. ಲೆಂತು ಅಷ್ಟೇ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. 26 ಇಂಚು, 24 ಇಂಚು, 20 ಇಂಚಸ್ಸು ಅಂತ ಹೇಳ್ಬಿಟ್ಟು ಎಲ್ಲದರಲ್ಲೂ ಮೆನ್ಷನ್ ಆಗಿದೆ. ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಆಗುತ್ತೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ನೋಡಿ, ಇದು ಮುತ್ತಲ್ಲಿ ಬರುತ್ತೆ. ಆ ಕಡೆ ಈ ಕಡೆ ಆನೆ ಇದೆ, ಮಧ್ಯದಲ್ಲಿ ಲಕ್ಷ್ಮಿ ಇದೆ. ಇದು ಕಮಲದ್ದು. ಒಂದೊಂದು ಥರ ಡಿಸೈನು. ಇವೆಲ್ಲನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಮಾಂಗಲ್ಯದ ಚೈನ್ ಜೊತೆ ಬರೀ ಇದೊಂದೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗಾಗಲಿ, ಲಂಗ ಬ್ಲೌಸ್ಗಾಗಲಿ, ಮಕ್ಳಿಗಾಗಲಿ, ಯಾರಿಗೇ ಆಗಲಿ ವೇರ್ ಮಾಡ್ಬೋದು ಇದನ್ನು. ಮತ್ತು ಇದರಲ್ಲಿ ಪಿಂಕ್ ಸ್ಟೋನು ಬರುತ್ತೆ, ಮತ್ತು ಪರ್ಲಲ್ಲೆಲ್ಲ ಇದೆ ನೋಡಿ. ಇದು ನೋಡಿ, ಪಿಕಾಕಲ್ಲಿ ಏನು ಸಖತ್ತಾಗಿ ಕಾಣ್ತಾ ಇದೆ. 2 ಪಿಕಾಕು ಜೊತೆ ಕೂತಿರೋದು ತುಂಬಾ ಚೆನ್ನಾಗಿದೆ. ಇದ್ರ ಜೊತೆ ಪರ್ಲಲ್ಲಿದೆ ನೋಡಿ. ಅದೆಲ್ಲ ಚೈನಲ್ಲಿತ್ತು, ಇದು ಪರ್ಲಲ್ಲಿದೆ. ತುಂಬ ಚೆನ್ನಾಗಿದೆ. ಮತ್ತು ಫುಲ್ ಎಲ್ಲ ಗೋಲ್ಡಲ್ಲೂ ಕಾಣುತ್ತಲ್ಲ, ಅದರಿಂದ ತುಂಬ ಲುಕ್ಕಾಗಿ ಕಾಣುತ್ತೆ. ಇಷ್ಟ ಆದವರು ಮತ್ತು ಯಾರು ಮೇಕಪ್ ಆರ್ಟಿಸ್ಟು ಇಲ್ಲ ಬ್ಯಾಂಗಲ್ ಸ್ಟೋರ್ ಇಟ್ಟಿರೋ ತೊಗೊಳ್ಳಿ. ಮತ್ತು ಇನ್ನೊಂದೇನಾದ್ರು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ಬನ್ನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬಿಸ್ನೆಸ್ ಹೇಗೆ ಮಾಡೋದು ಏನು ಅಂತ ನಾನು ಹಳೆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಅದನ್ನು ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಯಾರೆಲ್ಲ ಲೇಡೀಸ್ ಇದ್ದೀರೋ ಮನೇಲೇ ಕೂತ್ಕೊಂಡು ಇದನ್ನೊಂದು ಚಿಕ್ಕದಾಗಿ ಮನೇಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಟೈಮ್ನ ಇದರಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಗಿ ಬೇರೆ ಕಡೆ ಕೆಲಸ ಮಾಡೋದಕ್ಕಿಂತ ಮನೇಲಿ ಕೂತ್ಕೊಂಡು ಏನೋ ಒಂದು ವರ್ಕ್ ಫ್ರಮ್ ಹೋಮ್ ಅಂತ ನೀವು ಇದನ್ನು ಜಾಬ್ ಆಗಿ ತೊಗೊಳ್ಬೋದು.
ಒಳ್ಳೊಳ್ಳೆ ಕಲೆಕ್ಷನ್ಗಾಗಿ ನಮ್ಮ MB ಕ್ರಿಯೇಷನ್ ಜ್ಯುವೆಲರಿ ಬ್ಲಾಗ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ತಿಳಿಸಿ. ಮೇಕಪ್ ಆರ್ಟಿಸ್ಟ್ ಇದ್ದವರು ನೋಡಿ, ಒಳ್ಳೊಳ್ಳೆ ಬ್ರೈಡಲ್ ಕಲೆಕ್ಷನ್ಸ್ ಇರುತ್ತೆ, ಅದರಿಂದ ನಿಮಗೂ ಯೂಸ್ ಆಗುತ್ತೆ. ಮ್ಯಾರೇಜ್ ಸೀಸನ್ ಇರುತ್ತೆ, ಮತ್ತು ಇನ್ನೇನಾದರೂ ಫಂಕ್ಷನ್ಗಳಿಗೆಲ್ಲನೂ ನೀವು ಈ ಪ್ರೆಗ್ನೆಂಟ್ ಅವ್ರಿಗೆಲ್ಲ ಆರತಿ ಎಲ್ಲ ಮಾಡ್ತಾರಲ್ಲ, ಅಂಥ ಫಂಕ್ಷನ್ಗಳಿಗೆಲ್ಲನೂ ಚೆನ್ನಾಗಿರುತ್ತೆ. ಶ್ರೀಮಂತದ ಫಂಕ್ಷನ್ಗಳಿಗೆ ನೋಡಿ, ಒಳ್ಳೊಳ್ಳೆ ಕಲೆಕ್ಷನ್ಗೆ ನಮ್ಮ ಚಾನಲ್ MB ಕ್ರಿಯೇಷನ್ನ ಫಾಲೋ ಮಾಡಿ. ನೋಡಿ ಹೇಗಿದೆ ಅಂತ. ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.